ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕಡ್ಡಾಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಏನು VAO, PDO ಮತ್ತು ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಅತಿ ಪ್ರಮುಖವಾದಂತಹ 255 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತರುವಂತಹ ಪ್ರಯತ್ನ. ಈ ವಿಡಿಯೋದಲ್ಲಿ ಇರ್ತಕ್ಕಂತಹ ಎಲ್ಲವೂ ಕೆಲವೊಂದು ಗ್ರಾಮರ್ಗೆ ಸಂಬಂಧಿಸಿದ ಹಾಗೆ ಹಿಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಆ ಒಂದು ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀವಿ. ಒಂದೇ ವಿಡಿಯೋದಲ್ಲಿ 255 ಪ್ರಶ್ನೆಗಳ ಅಧ್ಯಯನವನ್ನ ನೀವು ಮಾಡ್ಕೋಬಹುದು. ಲಾಸ್ಟ್ ಮಿನಿಟ್ ರಿವಿಷನ್ ಅಥವಾ ನಾನು ಕನ್ನಡ ಏನು ಓದಿಲ್ಲ, ಕಡ್ಡಾಯ ಕನ್ನಡ ಪರೀಕ್ಷೆಗೆ ಏನು ಓದಿಲ್ಲ ಅನ್ನೋರ್ಗೆ ಇದು ಅತ್ಯಂತ ಉಪಯುಕ್ತವಾದಂತಹ ಒಂದು ವಿಡಿಯೋ ಅಂತ ಹೇಳ್ಬೋದು. ಬನ್ನಿ ಕ್ವೆಶನ್ಸ್ಗಳು ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ. ಅಮ್ಮ ಅಡುಗೆ ಮಾಡಿದಳು, ಇದು ಕ್ರಿಯಾವಾಕ್ಯ. ಅಲ್ಲೇ ತೋರಿಸ್ತಾ ಇದೆ ಮಾಡಿದಳು, ಇದು ಕ್ರಿಯೆ. ಪರೀಕ್ಷೆ ತಯಾರಿ ನಡೆಸುವುದು ಎಷ್ಟು ಕಷ್ಟ ಅಲ್ಲವೇ, ಇದೊಂದು ವೈಚಾರಿಕ ವಾಕ್ಯ. ಅಯ್ಯೋ ಮಗು ಹೊರಟು ಹೋಯಿತಲ್ಲ, ಇಲ್ಲಿ ಅಯ್ಯೋ ಎಂಬುದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ ಭಾವ. ಸೊ ಹಾಗಾಗಿ ಭಾವಸೂಚಕ ವ್ಯಯ ಇದು. ಅವನು ಬರಲಿಲ್ಲ ನೀನಾದರೂ ಬಾ. ಈ ವಾಕ್ಯದಲ್ಲಿ ಅವ್ಯಯ ಸಂಬಂಧ ಸೂಚಕವನ್ನ ನಾವು ನೋಡಬಹುದು. ನೆಕ್ಸ್ಟ್, ನೀನು ಪತ್ರ ಬರೆದಿರುವುದು ರಾಮನಿಗೋ ಅಥವಾ ರಘುರಾಮನಿಗೋ, ಇದೊಂದು ವೈಕಲ್ಪಿತ ವಾಕ್ಯ. ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ, ಅದು ಹೋಗುತ್ತಿದೆ ಆಗಿದೆ, ಹೋಗುತ್ತಿದೆ ಆಗ್ಬೇಕು. ಇದರಲ್ಲಿರುವ ಅಲಂಕಾರ ರೂಪಕಲಂಕಾರ. ಒಂದು ಉದಾಹರಣೆಯೊಂದಿಗೆ ಇನ್ನೊಂದು ಸಂಗತಿಯನ್ನು ತಿಳಿಸುವ ಅಲಂಕಾರ ದೃಷ್ಟಾಂತ ಅಲಂಕಾರ. ರೂಪ ಭೇದವಿಲ್ಲದ ಪದಗಳನ್ನು ವ್ಯಾಕರಣಗಳಲ್ಲಿ ಏನೆಂದು ಕರೆಯುತ್ತಾರೆ ಅಂತ ಹೇಳಿದ್ರೆ ಅವ್ಯಯಗಳು ಅಂತ ಹೇಳಿ ಕರೀತಾರೆ. ಜನರ ದಂಡು ಹಿಂದೆ ಬರುತ್ತಿದೆ. ಈ ವಾಕ್ಯದಲ್ಲಿ ಬರುವ ದಂಡು ನಿತ್ಯ ನಪುಂಸಕ ಲಿಂಗವಾಗಿದೆ. ಎಲ್ಲಾ ದನಗಳು ಮಲಗಿವೆ, ಇಲ್ಲಿ ಎಲ್ಲ ಎಂಬುದು ಒಂದು ವಾಚ್ಯ ಲಿಂಗ. ಮಂಗಳನ ಅಂಗಳದಲ್ಲಿ ಒಂದು ಹೆಜ್ಜೆ, ಈ ವಾಕ್ಯದಲ್ಲಿ ಯಾವ ಲಿಂಗ ರೂಪ ಇದೆ ಅಂತ ಹೇಳಿ ಕೇಳಬಹುದು, ಅದು ಪುನ್ನಪುಂಸಕ ಲಿಂಗ. ಸಜ್ಜನ ಎಂಬುದರ ಲಿಂಗ ರೂಪ ಪುಲ್ಲಿಂಗ. ಹಲ್ಮಿಡಿ ಶಾಸನ ದೊರೆಯುವುದಕ್ಕಿಂತ ಮುಂಚೆ ಯಾವ ಶಾಸನವನ್ನ ಕನ್ನಡದ ಮೊದಲ ಶಾಸನ ಎಂದು ಕರೆಯಲಾಗುತ್ತಿತ್ತು ಅಂತ ಹೇಳಿ ಪ್ರಶ್ನೆ ಬಂದ್ರೆ ಅದಕ್ಕೆ ಮಂಗಲೇಶನ ಶಾಸನ. ಚರಕ ಎಂಬ ಪದ ಬಂದಿದ್ದು ಯಾವ ಭಾಷೆಯಿಂದ ಅಂತ ಹೇಳಿದ್ರೆ ಮರಾಠಿ ಭಾಷೆಯಿಂದ. ಆಧುನಿಕ ಕನ್ನಡ ಕಾವ್ಯಕ್ಕೆ ಹೊಸ ಪ್ರೇರಣೆಯನ್ನು ನೀಡಿದ ಕೃತಿ ಇಂಗ್ಲಿಷ್ ಗೀತೆಗಳು. ಅದನ್ನ ರಚಿಸಿದವರು BM ಶ್ರೀರವರು. ಕೃಷಿ ಅಂತಕ್ಕಂತಹದ್ದರ ಸಮಾನಾರ್ಥಕ ಪದ ಕತಿಪಯ ಅಂತಕ್ಕಂತಹದ್ದು. ಗಾದೆ ಎಂದರೆ ದೇವಬೇರಿ ಎಂದು ಹೇಳಿದವರು ಗೊರೂರು ರಾಮಸ್ವಾಮಿರವರು. ಅವಿಭಾಜ್ಯವಾದ ಸ್ವತಂತ್ರ ರೂಪಗಳನ್ನೇ ನಾವು ಪದಗಳು ಅಂತ ಕರಿತೀವಿ. ಹೊರಬಾಗಿಲು ಎಂಬುದು ಅಂಶಿ ಸಮಾಸ. ನಮ್ಮ ಒಗಟುಗಳು ಕೃತಿ ಬರೆದವರು ಡಾಕ್ಟರ್ ರಾಮೇಗೌಡ. ನಮ್ಮ ಸುತ್ತಿನ ಗಾದೆಗಳು ಈ ಒಂದು ಕೃತಿ ಪ್ರೊಫೆಸರ್ ಸುಧಾಕರರವರು ರಚಿಸಿರ್ತಕ್ಕಂತಹದ್ದು. TS ರಾಜಪ್ಪ ಇವರ ಕೃತಿ ಬೆಳಗಾವಿ ಜಿಲ್ಲೆಯ ಜಾನಪದ ಕಥೆಗಳು. ಹಲಸಂಗಿಯ ಚನ್ನಮಲ್ಲಪ್ಪ ಮತ್ತು ಇತರರು ರಚಿಸಿದಂತಹ ಕೃತಿ ಗರತಿಯ ಹಾಡು. ನವೋದಯ ಸಾಹಿತ್ಯ ಪಂಥಕ್ಕೆ ಸೇರಿದವರು ಗೋವಿಂದ ಪೈ. ಇನ್ನು ನವ್ಯ ಸಾಹಿತ್ಯ ಪಂಥಕ್ಕೆ ಸೇರಿದವರು ಯಾರು ಅಂತ ಹೇಳಿದ್ರೆ HM ಚೆನ್ನಯ್ಯ. ಊರಿಗೆ ಊರೇ ಕಣ್ಣೀರು ಸುರಿಸಿತು, ಈ ವಾಕ್ಯದಲ್ಲಿರುವ ಶಬ್ದ ಸ್ಥಿತಿ ಯಾವುದು ಅಂತ ಹೇಳಿ ನೋಡಿದ್ರೆ ಲಕ್ಷಾರ್ಥ. ನಾನು ಹಿರಿಯ, ಮೊದಲು ಪಟ್ಟ ಕಟ್ಟಿಸಿಕೊಳ್ಳುತ್ತೇನೆ, ನೀನು ಕಿರಿಯ, ಅನಂತರ ಪಟ್ಟ ಕಟ್ಟಿಸಿಕೋ ಅಂತ ಹೇಳಿ ಹೇಳ್ತಕ್ಕಂತಹದ್ದು. ಇದನ್ನು ಕೂಡ ನಾವು ಏನು ಒಂದು ಭಾವಾರ್ಥದಲ್ಲಿ ನೋಡ್ತೀವಿ. ಇದನ್ನ ಒಂದನೇ ನಾಗವರ್ಮನ ಪ್ರಕಾರ ಛಂದ ಜಾತಿಯ ಪದಗಳು ತ್ರಿಪದಿ ಮತ್ತು ಚೌಪದಿಯಲ್ಲಿ ಬರ್ತಕ್ಕಂತಹದನ್ನ ನಾವು ನೋಡ್ತೀವಿ.
ಕನ್ನಡ ಸಾಹಿತ್ಯ ಮಾರ್ಗ ಶೈಲಿಯಿಂದ ದೇಸಿ ಶೈಲಿಯ ಕಡೆಗೆ ಬದಲಾದ ಕಾಲ ಯಾವುದು ಅಂತ ಹೇಳಿದ್ರೆ 10ನೇ ಶತಮಾನ. ಕನ್ನಡದ ಮೊದಲ ಧಾರ್ಮಿಕ ಕಾವ್ಯ ಆದಿಪುರಾಣ. ವಡ್ಡಾರಾಧನೆ ಕೃತಿಯ ಮೂಲ ಆಕರ ಗ್ರಂಥ ಭಗವತಿ ಆರಾಧನೆ. ಕುಲಬುದ್ಧನ ಹೋರಾಟ ಪರಾಕ್ರಮ ತಿಳಿಸುವ ಶಾಸನ ಮಾವಳ್ಳಿ ಶಾಸನ. ಕನ್ನಡದಲ್ಲಿ ಗದ್ಯ ಪದ್ಯಾತ್ಮಕವಾದ ಏಕೈಕ ಶಾಸನ ಯಾವುದು ಅಂತ ಹೇಳಿದ್ರೆ ಅದು ಕುರ್ಕ್ಯಾಲ ಶಾಸನ. ಹಳೇಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನ ಪ್ರಕಾರದಲ್ಲಿ ಕಡೆ ಕಂಬದಲ್ಲಿರುವ ಶಾಸನ ಕುವರ ಲಕ್ಷ್ಮಣನ ಶಾಸನ. ಗಂಗಾಧರಂ ಶಾಸನವನ್ನು ಮೊದಲು ಓದಿದವರು ಎನ್ ವೆಂಕಟರಮಣಯ್ಯ. ಮಯೂರವರ್ಮನ ಚಂದ್ರವಳ್ಳಿ ಶಾಸನದ ಭಾಷೆ ಸಂಸ್ಕೃತ. ಬಸವಣ್ಣನ ವಂಶಾವಳಿ ತಿಳಿಸುವ ಶಾಸನ ಅರ್ಜುನವಾಡಿ ಶಾಸನ. ಕರ್ನಾಟಕದ ಪ್ರಪ್ರಥಮ ಸಂಸ್ಕೃತ ಶಾಸನ ಚಂದ್ರವಳ್ಳಿ ಶಾಸನ. ಐಹೊಳೆ ಶಾಸನ ರಚಿಸಿದ ಇಮ್ಮಡಿ ಪುಲಿಕೇಶಿ ಆಸ್ಥಾನದ ಕವಿ ರವಿಕೀರ್ತಿ. ಹೊಯ್ಸಳ ವಂಶದ ವರ್ಣನೆಯನ್ನು ಒಳಗೊಂಡಿರುವ ಶಾಸನ ಬೇಲೂರು ಶಾಸನ. ತ್ರಿಪದಿಯನ್ನು ಕನ್ನಡ ಛಂದಸ್ಸಿನ ತಾಯಿ ಬೇರು ಎಂದು ಕರೆದವರು ರಾಮ್ ಶ್ರೀ ಮುಗುಳಿರವರು. ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಕುರಿತಾದ ಶಾಸನ ಲಕ್ಕುಂಡಿ ಶಾಸನ. ಹಲ್ಮಿಡಿ ಶಾಸನವನ್ನು ಸಂಶೋಧಿಸಿ ಪ್ರಕಟಿಸಿದವರು ಡಾಕ್ಟರ್ ಎಂ.ಎಚ್. ಕೃಷ್ಣ. ರನ್ನನಿಂದ ಅಜಿತ ಪುರಾಣವನ್ನು ರನ್ನನಿಂದ ಅಜಿತ ಪುರಾಣವನ್ನು ಬರೆಸಿದವರು ಅತ್ತಿಮಬ್ಬೆ ಎಂಬುದು ಯಾವ ಶಾಸನದಿಂದ ತಿಳಿದು ಬರುತ್ತದೆ ಅಂತ ಹೇಳಿದ್ರೆ ಲಕ್ಕುಂಡಿ ಶಾಸನ. ಅಂತಂದ್ರೆ ಅವರಿಂದ ಅತ್ತಿಮಬ್ಬೆ ಬರೆಸಿದಳು ಅನ್ನೋದನ್ನ ಯಾವ ಶಾಸನದಲ್ಲಿ ತಿಳಿಸಿದ್ದಾರೆ ಅಂತ. ಯೋಗಿ ಆದರೆ ನನ್ನಂತಾಗಬೇಕು ಎಂದು ಹೇಳಿದವರು ಸಿದ್ದರಾಮ. ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಅಲ್ಲಿ ಹಸಿರು ಪತ್ರದ ಹರವು, ಬಿಳಿಯ ಹೂ ಹಬ್ಬ ಕವಿತೆಯ ಲೇಖಕ ಪಿ. ಲಂಕೇಶ್. ಪದ್ಯಂ ವದ್ಯಂ ಗದ್ಯಂ ಹೃದಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದ ಕವಿ ಮುದ್ದಣ್ಣ. ಸರೋವರದ ಸಿರಿಗನ್ನಡಿಯಲ್ಲಿ ಬರೆದಂತಹವರು ಕುವೆಂಪುರವರು. ಸಾಹಿತ್ಯ ಮತ್ತು ವಿಮರ್ಶೆ ಬರೆದವರು ಬೇಂದ್ರೆ. ಸೌಂದರ್ಯ ಸಮೀಕ್ಷೆ ಬರೆದವರು ಶಿವರುದ್ರಪ್ಪ. ಹೊಸತು ಹೊಸತು ಇದು ಎಂ. ಚಿದಾನಂದ ಮೂರ್ತಿರವರ ಕೃತಿಯಾಗಿದೆ. ಛಲವಾದಿ ಇದು ಬಹಿರ್ವಿಹಿ ಸಮಾಸ. ಅವನ ಜಾಣತನ ನನ್ನ ಹತ್ತಿರ ನಡೆಯದು. ಇಲ್ಲಿ ಜಾಣತನ ಎಂಬುದು ತದ್ದಿತಾಂತ ಭಾವನಾಮವಾಗಿದೆ. ಬಾಲಕೃಷ್ಣ ಅಡಿಗರಿಗೆ ಕಬೀರ ಸಮ್ಮಾನ್ ನೀಡಿದ ರಾಜ್ಯ ಮಧ್ಯಪ್ರದೇಶ. ವೀರಗಾಸೆ ಶೈವ ಸಂಪ್ರದಾಯಕ್ಕೆ ಸೇರಿದಂತಹ ಒಂದು ನೃತ್ಯ ಅಥವಾ ಪ್ರಕಾರವಾಗಿದೆ. ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ತತ್ಪುರುಷ ಸಮಾಸ ಎನ್ನುವರು. ಪಂಡಿತವಕ್ಕಿ ಅಂದ್ರೆ ಏನು ಅಂತ ಹೇಳಿದ್ರೆ ಗಿಳಿಯನ್ನ ಪಂಡಿತವಕ್ಕಿ ಅಂತ ಕೂಡ ಕರೀತಾರೆ. ಹಳೆಗನ್ನಡದ ಇವರಂ ಈ ಪದ ದ್ವಿತೀಯ ವಿಭಕ್ತಿ. ಕೊಂದನು ಕ್ರಿಯಾಪದದ ಮೂಲ ಕೊಲ್ಲು. ಎರಕ ಪದದ ವಿರುದ್ಧ ಪದ ದ್ವೇಷ. ಎರಕ ಅಂತಂದ್ರೆ ಪ್ರೀತಿ. ಸೊ ಪ್ರೀತಿಗೆ ವಿರುದ್ಧ ಪದ ದ್ವೇಷ. ಶ್ರಾಂತಿ ನಾಟ್ ಶಾಂತಿ. ಶ್ರಾಂತಿ ಪದದ ವಿರುದ್ಧ ಪದ ವಿಶ್ರಾಂತಿ. ಸೊಲ್ಲು ಪದದ ವಿರುದ್ಧ ಪದ ಮೌನ. ಸೊಲ್ಲು ಅಂತಂದ್ರೆ ಮಾತನಾಡು ಅದು ಅಂತ ಹೇಳಿ ಬರುತ್ತೆ, ಅದಕ್ಕೆ ಮೌನ ವಿರುದ್ಧ ಪದ. ಪಾದುಕ ಪದದ ತದ್ಭವ ರೂಪ ಹಾವುಗೆ. ನಗಾಳಿ ಎಂದರೆ ಪರ್ವತಗಳ ಸಮೂಹ. ಮಧ್ಯರಾತ್ರಿ ಇದು ಅಂಶಿ ಸಮಾಸವಾಗಿದೆ. ಅಂತಹ ಒಳ್ಳೆಯ ಹುಡುಗಿಗೆ ಕಷ್ಟ ಬಂದಿದ್ದು ಕೇಳಿ ನಮ್ಮ ಊರು ಕೇರಿ ಎಲ್ಲ ಕಣ್ಣೀರು ಸುರಿಸಿತು. ಇದು ಯಾವ ಒಂದು ಇದು ಅಂತ ಹೇಳಿದ್ರೆ ಲಕ್ಷ್ಮಣ ವೃತ್ತಿ ಅಂತ ಹೇಳಿ ನಾವು ನೋಡ್ತೀವಿ.
ಕುಟಾರ ಪದದ ತದ್ಭವ ರೂಪ ಕೊಡಲಿ. ನಂಬಿಕೆ ಶಬ್ದದ ಧಾತು ನಂಬು. ಕಥಾ ಇದರ ಕನ್ನಡ ರೂಪ ಕತೆ. ಗರಲ ಪದದ ಪರ್ಯಾಯ ಪದ ವಿಷ. ಕಲಾಸಿ ಎಂದರೆ ನಾವಿಕ. ಗರಟ್ಟ ಪದದ ಪರ್ಯಾಯ ಪದ ಬೀಸುವ ಕಲ್ಲು. ಸಂಸ್ಕೃತವನ್ನು ಬಳಸದೆ ಕಾವ್ಯ ರಚಿಸಿದ ಏಕೈಕ ಕವಿ ಎಂದು ಬಿರುದು ಪಡೆದವರು ಅಂಡಯ್ಯ. ರಗಳೆಯ ಕವಿ ಎಂದು ಬಿರುದು ಪಡೆದವರು ಹರಿಹರ. ಷಟ್ಪದಿ ಬ್ರಹ್ಮ ಎಂದು ಬಿರುದು ಪಡೆದವರು ರಾಘವಾಂಕ. ಜೈಮಿನಿ ಭಾರತವನ್ನು ರಚಿಸಿದವರು ಲಕ್ಷ್ಮೀಶ. ಹರಿದಾಸ ಪಿತಾಮಹ ಎಂದು ಹೆಸರಾದವರು ಶ್ರೀಪಾದರಾಯರು. ಕನ್ನಡದ ಹುಲಿ ಎಂದು ಹೆಸರಾದವರು ಚನ್ನಬಸಪ್ಪ. ಅಭಿನವ ಕಾಳಿದಾಸ ಎಂಬ ಬಿರುದು ಪಡೆದವರು ಬಸವಪ್ಪ ಶಾಸ್ತ್ರಿ. ಹಾಮಾನಾಯಕರು ಪ್ರಥಮ ಕೃತಿ ಅವರು ಬರೆದಂತಹದ್ದು ಬಾಳ್ನೋಟಗಳು. ಚಿದಂಬರ ರಹಸ್ಯ ಕೆಪಿ ಪೂರ್ಣಚಂದ್ರ ತೇಜಸ್ವಿರವರ ಕೃತಿ. ಕಲ್ಲು ಕರಗುವ ಸಮಯ ಎಂಬ ಕೃತಿಯನ್ನು ಬರೆದವರು ಪಿ ಲಂಕೇಶ್ ರವರು. ವೈದೇಹಿಯವರ ಕಥಾ ಸಂಕಲನ ಕ್ರೌಂಚ ಪಕ್ಷಿಗಳು. ಇದು ಕ್ರೌನ ಆಗಿದೆ. ಕ್ರೌಂಚ ಪಕ್ಷಿಗಳು. ಇದು ಕುಲಬೋರನ ಎಂಬ ಪದವಿ ಪಡೆದಿರುವ ಶಾಸನ ಹಲ್ಮಿಡಿ ಶಾಸನ. ಖಾನಾವಳಿ ಎಂಬ ಪದ ಮರಾಠಿ ಭಾಷೆಯಿಂದ ಬಂದಿರತಕ್ಕಂತಹದ್ದು. ಕನ್ನಡ ಪದವಾದ ದೋಸೆ ಇದು ಯಾವ ಭಾಷೆಯ ಪದ ಅಂತ ಹೇಳಿದ್ರೆ ಪೋರ್ಚುಗೀಸ್ನಿಂದ ಬಂದಿರತಕ್ಕಂತಹದ್ದು. ನೇರಾಣಿ ಅಂತಂದ್ರೆ ಅಪ್ಪಟ ಚಿನ್ನ. ಚಿನ್ನಕ್ಕೆ ಇನ್ನೊಂದು ಕಸವರ ಅಂತ ಕೂಡ ಕರಿತೀವಿ. ಕಂಜ ಅಂದ್ರೆ ಏನು ಅಂದ್ರೆ ಎಳವ, ಕುಂಟ ಅಥವಾ ದುರ್ಬಲ ಆಗಿರ್ತಕ್ಕಂತಹವರು ಅಂತ ಅರ್ಥ ಬರುತ್ತೆ. ಅವರಿಲ್ಲದೂಟ ಕಾದಂಬರಿಯ ಕರ್ತೃ ಎಂ.ಎಸ್. ಪುಟ್ಟಣ್ಣ. ನವ್ಯ ಕಾವ್ಯ ಪರಂಪರೆಗೆ ಸೇರಿದವರು ಎಂ.ಕೆ. ರಾಮಾನುಜನ್. ಶಿವರಾಮ ಕಾರಂತರ ಅಪೂರ್ವ ಪಶ್ಚಿಮದ ಪ್ರಕಾರ ಅದು ಯಾವ ಒಂದು ರೀತಿಯಾದಂತಹದ್ದು ಅಂತ ಹೇಳಿದ್ರೆ ಅದೊಂದು ಪ್ರವಾಸ ಕಥನವಾಗಿದೆ. ನವೋದಯ ಹಾಗೂ ನವ್ಯ ಪರಂಪರೆಯ ಸಾಹಿತ್ಯ ರಚಿಸಿದ ಸಮನ್ವಯ ಕವಿ ಚನ್ನವೀರ ಕಣವಿ. ಇದು ಇಸ್ಲಾ ಅಲ್ಲ, ಇಸಿಲಾ. ಇಸಿಲಾ ಎಂದರೆ ಕೋಟೆ. ಇಂಗ್ಲಿಷ್ನಿಂದ ಕನ್ನಡಕ್ಕೆ ನಾಟಕಗಳನ್ನು ಅನುವಾದಿಸಿದವರಲ್ಲಿ ಮೊದಲಿಗರು ಎಂ.ಎನ್. ಶ್ರೀಕಂಠೇಗೌಡ. ಭಾರತೀಯ ಕಾವ್ಯ ಮೀಮಾಂಸೆಯ ಆದ್ಯ ಪ್ರವರ್ತಕ ಭರತ. ದ್ರಾವಿಡ ಭಾಷೆಯಲ್ಲಿನ ಮೊಟ್ಟ ಮೊದಲ ಗ್ರಂಥ ವೆಲ್ಕಾಪಿಯಂ ಅಂತಕ್ಕಂತಹದ್ದು. ಕನ್ನಡದ ಪ್ರಥಮ ಲಕ್ಷಣ ಅಥವಾ ಕಾವ್ಯ ಅಲಂಕಾರ ಗ್ರಂಥ ಕವಿರಾಜ ಮಾರ್ಗ. ಇಸಿಲಾ, ಇದು ಕೂಡ ಇಲ್ಲೂ ಇಸ್ಲಾ ಆಗಿದೆ. ಇಸಿಲಾ ಎಂಬುದು ಕನ್ನಡ ಪದವೆಂದು ತಿಳಿಸಿದವರು ಡಿ.ಎಲ್. ನರಸಿಂಹಾಚಾರ್. ಇಸಿಲಾ ಅಂತಂದ್ರೆ ಮುಂಚೆ ನೋಡಿದ್ವಿ ಏನು ಕೋಟೆ ಅಂತಕ್ಕಂತಹದ್ದು. ಹಸಿರು ಹೊನ್ನು ಕೃತಿಯನ್ನು ಬರೆದವರು ಬಿ.ಜಿ.ಎಲ್. ಸ್ವಾಮಿ. ಕನ್ನಡದ ಕಣ್ವ ಎಂಬ ಬಿರುದನ್ನ ಪಡೆದವರು ಬಿ.ಎಂ. ಶ್ರೀಕಂಠಯ್ಯರವರು. ಶಾಂತ ಕವಿ ಸಕ್ಕರೆ ಬಾಳಾಚಾರ್ಯರ ಒಂದು ಕಾವ್ಯನಾಮ. ಅವ್ರಿಗೆ ಶಾಂತ ಕವಿ ಅಂತ ಹೇಳಿ ಕರೀತಾ ಇದ್ರು. ಮುಸ್ಲಿಂ ಹುಡುಗಿ ಶಾಲೆ ಕಲಿತದ್ದು. ಇದು ಸಾರಾ ಅಬೂಬಕರ್ ರವರ ಆತ್ಮಕಥೆಯಾಗಿದೆ. ಪ್ರಪ್ರಥಮವಾಗಿ ಪ್ರಕಟವಾದ ಜನಪದ ಸಾಹಿತ್ಯದ ಕೃತಿ ಗರತಿ ಹಾಡು. ಜ್ವಾಲಾಮುಖಿಯ ಮೇಲೆ ಕಾದಂಬರಿ ಪ್ರಗತಿಶೀಲ ಪಂಥಕ್ಕೆ ಸೇರಿದಂತಹದ್ದಾಗಿದೆ. ಏನು ಜ್ವಾಲಾಮುಖಿಯನ್ನ ಕುರಿತು ಒಂದು ಕಾದಂಬರಿಯನ್ನ ರಚಿಸಿರ್ತಕ್ಕಂತಹದ್ದು. ದ್ರಾವಿಡ ಭಾಷೆಗಳು ಸ್ವತಂತ್ರ ಭಾಷಾ ವರ್ಗಕ್ಕೆ ಸೇರುತ್ತವೆ ಅಂತ ಹೇಳಿದವರು ಫ್ರಾನ್ಸಿಸ್ ವೈಟ್ ಎಲ್ಲಿಸ್ ರವರು. ದ್ರಾವಿಡ ಭಾಷೆಯು ಅಂಟು ಭಾಷಾ ವರ್ಗಕ್ಕೆ ಸೇರುತ್ತದೆ, ಅಲ್ಲಿ ಸ್ವತಂತ್ರ ವರ್ಗಕ್ಕೆ ಸೇರುತ್ತೆ ಅಂತ ಹೇಳಿ ಕೂಡ ಹೇಳ್ತಾರೆ. ಪಂಪನ ತಾಯಿಯ ತವರು ಮನೆಯ ಮೇಲೆ ಬೆಳಕು ಚೆಲ್ಲುವ ಶಾಸನ ಯಾವುದು ಅಂತ ಹೇಳಿ ನೋಡಿದ್ರೆ ಕುರ್ಕ್ಯಾಲ ಶಾಸನ. ಉಪಮಾಲಂಕಾರದಲ್ಲಿ ವರ್ಣಿತವಾಗುವ ವಸ್ತು ಉಪಮೇಯ. ಕನ್ನಡ ಕಾವ್ಯ ಗಂಗೆಯ ಗಂಗೋತ್ರಿ ಎಂದು ಹೆಸರು ಪಡೆದ ಛಂದಸ್ಸು ತ್ರಿಪದಿ. ಮಣೆಗಾರ ಎಂಬ ಆತ್ಮಚರಿತ್ರೆಯನ್ನು ಬರೆದವರು ಯಾರು ಅಥವಾ ಮಣೆಗಾರ ಆತ್ಮಚರಿತ್ರೆ ಯಾರದು ಅಂತ ಹೇಳಿ ಕೇಳಬಹುದು. ತೊಂಬಾಡಿ ರಾಮಯ್ಯ. ಕಾರಂತರ ಮೈಲುಗಲ್ಲಿನೊಡನೆ ಮಾತುಕತೆಗಳು ಅಂತಕ್ಕಂತಹದ್ದು ಇದೊಂದು ಪ್ರವಾಸ ಕಥನ ಆಗಿದೆ. ಕನ್ನಡದಲ್ಲಿ ರಚನೆಯಾದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ.
ಸಣ್ಣ ಕಥೆಯ ಜನಕ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಗೊತ್ತೇ ಇದೆ. ಮಾಸ್ತಿ ಕನ್ನಡದ ಆಸ್ತಿ ಅಂತ ಕೂಡ ನಾವು ಕರಿತೀವಿ. ಗಳಗನಾಥರ ಮೇಲೆ ವಿಶೇಷ ಪ್ರಭಾವ ಬೀರಿದ ಅನ್ಯ ಭಾಷೆಯ ಕಾದಂಬರಿಕಾರ ಖಾಂಡೇಕರ್ ಅಂತಕ್ಕಂತಹವರು. ಪ್ರಗತಿಶೀಲ ಸಾಹಿತ್ಯ ಚಳುವಳಿಯ ಪ್ರವರ್ತಕ ಯಾರು ಅಂತ ಹೇಳಿದ್ರೆ ಕೃಷ್ಣರಾವ್. ಸಾವಿರಾರು ನದಿಗಳು ಎಂಬ ಕವಿತೆಯನ್ನು ಬರೆದವರು ಡಾಕ್ಟರ್ ಸಿದ್ದಲಿಂಗಯ್ಯ. ಕನ್ನಡ ಸಾಹಿತ್ಯದ ನವೋದಯ ಪ್ರವರ್ತಕ ಕೂಡ BM ಶ್ರೀಕಂಠಯ್ಯ ಆಗಿರ್ತಾರೆ. ಕನ್ನಡಕ್ಕೆ ಲಭ್ಯವಿರುವ ಮೊಟ್ಟ ಮೊದಲ ಸಾಹಿತ್ಯ ಆಧಾರ ಹಲ್ಮಿಡಿ ಶಾಸನ. ಸಂಸ್ಕೃತವು ಕನ್ನಡಕ್ಕೆ ಡ್ಯಾಶ್ ಆಗಿದೆ ಅಂತ ಹೇಳಿ ಕೇಳಬಹುದು, ಅಥವಾ ಏನು ಯಾವ ರೀತಿಯಾಗಿದೆ ಅಂತ ಹೇಳಿ ಅದು ಪೋಷಕ ಭಾಷೆಯಾಗಿದೆ. ಕವಿರಾಜ ಮಾರ್ಗ ಕೃತಿಗೆ ಆಧಾರ ಗ್ರಂಥ ದಂಡಿಯ ಕಾವ್ಯದರ್ಶ ಅಂತಕ್ಕಂತಹದ್ದು. ಕನ್ನಡದಲ್ಲಿ ಹೊಸ ಸಾಹಿತ್ಯ ಹುಟ್ಟಲು ಪ್ರೇರಣೆ ನೀಡಿದ ಮೊದಲ ಭಾರತೀಯ ಭಾಷೆ ಬಂಗಾಳಿ. ಸಿದ್ದಯ್ಯ ಪುರಾಣಿಕರ ಬಯೋಗ್ರಫಿ ನನ್ನ ನಿನ್ನೆಗಳೊಡನೆ ಕಣ್ಣ ಮುಚ್ಚಾಲೆ ಅಂತಕ್ಕಂತಹದ್ದು. ನನ್ನ ನಿನ್ನೆಗಳೊಡನೆ ಕಣ್ಣ ಮುಚ್ಚಾಲೆ ಅಂತಕ್ಕಂತಹದ್ದು ಸಿದ್ದಯ್ಯ ಪುರಾಣಿಕರ ಬಯೋಗ್ರಫಿ ಆಗಿರುತ್ತೆ. ದಕ್ಷಿಣ ದ್ರಾವಿಡ ಭಾಷೆಗಳು ಯಾವ್ಯಾವು ಅಂತ ಹೇಳಿದ್ರೆ ಮಲಯಾಳಂ, ಕನ್ನಡ, ತುಳು ಇವೆಲ್ಲವು. ಜನಪದ ಕ್ಷೇತ್ರದಲ್ಲಿ PhD ಪದವಿಯನ್ನ ಪಡೆದಂತಹ ಮೊದಲಿಗರು ಯಾರು ಅಂತ ಹೇಳಿದ್ರೆ BS ಗದ್ದಿಗೆ ಮಠ ಅಂತಕ್ಕಂತಹವರು. ಪ್ರಗತಿಶೀಲ ಪಂಥಕ್ಕೆ ಸೇರಿದವರು ನಿರಂಜನ್. ಕವಿರಾಜ ಹಂಸ ಬಿರುದು ಪಡೆದಂತಹವರು ಕುಮಾರ ವಾಲ್ಮೀಕಿ. ರನ್ನನ ಆಶ್ರಯದಾತ ಇರವ ಬೆಡಂಗ. ದುರಂತ ನಾಟಕ ಬರೆದವರು ಅಶ್ವತ್ಥಾಮ. ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವಣ್ಣ. ಕರುಳುಗಳ ಸವಣ ಎಂದು ಕರೆದುಕೊಂಡವರು ಪೊನ್ನ. ಪ್ರಭುಲಿಂಗ ಲೀಲೆ ಬರೆದವರು ಚಾಮರಸ. ಮೊದಲ ರಾಷ್ಟ್ರಕವಿ ಗೋವಿಂದ ಪೈ. ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ, ರಾಷ್ಟ್ರಕವಿ ಅಂದ ತಕ್ಷಣ ಕುವೆಂಪು ಅಂತ. ಆದ್ರೆ ಇಲ್ಲಿ ನೋಡ್ಬೋದು ಮೊದಲ ರಾಷ್ಟ್ರಕವಿ ಯಾರು ಅಂತಂದ್ರೆ ಗೋವಿಂದ ಪೈ. ಅವರಿಲ್ಲದ ಊಟ ಈ ಒಂದು ಕಾದಂಬರಿಯನ್ನ ಬರೆದವರು MS ಪುಟ್ಟಣ್ಣ. ಗಿಳಿವಿಂಡು ಕೃತಿ ಗೋವಿಂದ ಪೈರವರದ್ದು. ನಗೆಗಡಲು ಬರೆದವರು R ನರಸಿಂಹಾಚಾರ್. ಮಾಡಿದ್ದುಣ್ಣೋ ಮಾರಾಯ ಕಾದಂಬರಿ ಪುಟ್ಟಣ್ಣರವರದ್ದು. ಆಧುನಿಕ ಕರ್ನಾಟಕದ ನಾಟಕದ ಪಿತಾಮಹ ಶಾಂತಕವಿ. ಯುಗದ ಕವಿ ಎಂದು ಬಿರುದು ಹೊಂದಿದವರು ಯಾರು ಅಂದ್ರೆ ಕುವೆಂಪುರವರು. ಮೊಟ್ಟ ಮೊದಲ ಪ್ರೇಮ ಗೀತೆ ಸಂಕಲನ ಒಲುಮೆ. ಇಲಿಬೋನು ನಾಟಕ ಬರೆದವರು ಚಿದಂಬರ. ಕವನ ಸಂಕಲನ ಇದು ಗೋಪಾಲಕೃಷ್ಣ ಅಡಿಗಾರವರದ್ದು. ಒಡಲಾಳ ಕೃತಿ ಬರೆದವರು ದೇವನೂರು ಮಹಾದೇವ. ಕನ್ನಡದ ಮೊದಲ ಸಾಮಾಜಿಕ ನಾಟಕ ಹಿಗ್ಗಪ್ಪ ಹೆಗ್ಗಡೆಯವರದ್ದು ವಿವಾಹ ಪ್ರಹಸನ ಅಂತಕ್ಕಂತಹದ್ದು. ತುಗಲಕ್ ಎಂಬ ನಾಟಕ ಬರೆದವರು ಗಿರೀಶ್ ಕಾರ್ನಾಡ್. ಸಂಗೀತ ಪಿತಾಮಹ ಪುರಂದರದಾಸರು. ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಕನ್ನಡತಿ ಯಾರು ಅಂತ ಹೇಳಿದ್ರೆ ಜಯದೇವಿ ತಾಯಿ ಲಿಗಾಡೆ. ಕನ್ನಡದ ಮೊದಲ ವಚನಗಾರ ಜೇಡರ ದಾಸಿಮಯ್ಯ. ಅರ್ಜಿ ಎಂಬುದು ಯಾವ ಭಾಷೆಯ ಪದ ಅಂತ ಹೇಳಿದ್ರೆ ಹಿಂದೂಸ್ತಾನಿ. ಕನ್ನಡದ ಶೇಕ್ಸ್ಪಿಯರ್ ಅಂತ ಹೇಳಿ ಯಾರನ್ನ ಕರೀತಾ ಇದ್ರು ಅಂತಂದ್ರೆ ಹನುಮಂತರಾವ್. ಇಲ್ಲಿ 2 ಸಲ ಟೈಪ್ ಮಿಸ್ಟೇಕ್ ಆಗಿದೆ. ಧರ್ಮಾಮೃತ ಬರೆದವರು ನಯನಸೇನ. ನಿತ್ಯೋತ್ಸವ ಕವಿ ಯಾರು ಅಂತ ಹೇಳಿದ್ರೆ ನಮ್ಮೆಲ್ರಿಗೂ ಗೊತ್ತು KS ನಿಸಾರ್ ಅಹಮದ್. ಪಿಂಗತೆ ಪದದ ವಿರುದ್ಧ ಪದ ಮುಂಗತೆ. ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂದು ಹೇಳಿದವರು ಇದೆಲ್ರಿಗೂ ಗೊತ್ತೇ ಇರುತ್ತೆ ಕುವೆಂಪುರವರು. ಮನುಷ್ಯ ಜಾತಿ ತಾನೊಂದೇ ವಲಂ ಎಂದು ಹೇಳಿದವರು ಪಂಪ. ಯಯಾತಿ ನಾಟಕದ ಕರ್ತೃ ಗಿರೀಶ್ ಕಾರ್ನಾಡ್. ಇದು ತುಂಬಾ ಕ್ವೆಶ್ಚನ್ ಪೇಪರ್ ಅಲ್ಲಿ ರಿಪೀಟ್ ಆಗಿದೆ, ಇಂಪಾರ್ಟೆಂಟ್. ಯಯಾತಿ ನಾಟಕದ ಕರ್ತೃ ಗಿರೀಶ್ ಕಾರ್ನಾಡ್. ಚಳಿಗಾದಿರ ಪದದ ಅರ್ಥ ಚಂದ್ರ. ಇದು ಚೆಂಗಾದಿರ ಅಂತಕ್ಕಂತಹದ್ದು ಚಳಿ ಆಗಿದೆ, ಅದು ಚೆಂಗಾದಿರ ಪದದ ಅರ್ಥ ಚಂದ್ರ. ವೈಜಯಂತಿ ಪದದ ಅರ್ಥ ಬಾವುಟ ಮತ್ತೆ ಕೇತನ ಅಂತ. ಕೇತನ ಅಂದ್ರೂ ಕೂಡ ಬಾವುಟ ಅಂತಾನೆ ಕರಿತೀವಿ.
ಸಿರಿತನ ಎಂಬುದು ತದ್ದಿದಾಂತ ಭಾವನಾಮ. ಕನಕದಾಸರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ. ಅರಳು ಮರಳು ಬರೆದವರು ದ.ರಾ ಬೇಂದ್ರೆ. ಕುಸುಮ ಬಾಲೆ ಬರೆದವರು ದೇವನೂರು ಮಹಾದೇವ. ಮೂಕಜ್ಜಿಯ ಕನಸುಗಳು ಶಿವರಾಮ ಕಾರಂತರ ಕೃತಿ. ಈ ಒಂದು ಕೃತಿಗೆ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಇದೆಲ್ರಿಗೂ ಗೊತ್ತೇ ಇರುತ್ತೆ. ಈ ವಿಡಿಯೋದಲ್ಲಿ ಏನು 255 ಕ್ವೆಶನ್ಸ್ ಇದೆ. ಇದೆಲ್ಲವೂ ಕೂಡ ಅದರಲ್ಲಿ ಒಂದೆರಡು ಟೈಪಿಕಲ್ ಮಿಸ್ಟೇಕ್ ಆಗಿರಬಹುದು. ಅದು ಬಿಟ್ಟರೆ ಕಂಪ್ಲೀಟ್ ಆಗಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೇ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀವಿ. STA ಇರ್ಬೋದು, FTA ಇರ್ಬೋದು, PDO ಇರ್ಬೋದು, VAO ಇರ್ಬೋದು, ಈ ಥರ ಯಾವುದೇ ಗ್ರೂಪ್ ಸಿ ಒಂದು ಪರೀಕ್ಷೆಗೆ ಬರಿತಾ ಇರ್ತಕ್ಕಂತಹವರು ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂತಹ ಎಲ್ಲ ಪ್ರಶ್ನೆಗಳನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡು ಹೋದ್ರಿ ಅಂತಂದ್ರೆ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರಿಸಬಹುದು. ತುಂಬಾ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಗಳನ್ನ ನಾನು ಇದರಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಕ್ವೆಶನ್, ದಲಿತ ಕವಿ ಎಂದು ಹೆಸರಾದವರು ಸಿದ್ಧಲಿಂಗಯ್ಯ. ಸರಸರ ಇದು ಅನುಕರಣಾವ್ಯಯ. ಅಂತರ್ವಾಣಿ ಪದದ ಒಂದು ವಿರುದ್ಧ ಪದ ಯಾವುದು ಅಂದ್ರೆ ಬಹಿರ್ವಾಣಿ. ಇದು ಅಗ್ನಿ ಅಂತ ಹೇಳಿ ಆಗಿದೆ. ಇದು ಅಗ್ನಿ ಅಂತ ಹೇಳಿ ಅಂದ್ರೆ ನೀರು ಅಂತಕ್ಕಂತಹದ್ದು. ಸಾನೆಟ್ ಎಂದರೆ 14 ಸಾಲು. ಷಟ್ಪದಿ ಅಂದ್ರೆ 6 ಸಾಲು. ತ್ರಿಪದಿ ಅಂದ್ರೆ 3 ಸಾಲು. ಇದು ಮೂರನ್ನು ನಾವು ನೆನ್ಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ ಇದ್ರ ಮೇಲೆ ಕ್ವಶನ್ ಬಂದ್ರೆ ಆನ್ಸರ್ ಮಾಡಬಹುದು. ಹದಿಬದೆಯ ಧರ್ಮ ಇದು ಯಾವ ರೀತಿಯಾದಂತದ್ದು ಅಂತ ಹೇಳಿ ಕೇಳಬಹುದು. ಇದು ಸಾಂಗತ್ಯ ಕಾವ್ಯ. ಕುರುಡು ಕಾಂಚಾಣ ಬರೆದವರು ದ.ರಾ ಬೇಂದ್ರೆ. ಐ ಮತ್ತು ಔ ಸಂಧ್ಯಾಕ್ಷರಗಳು. ಐ ಮತ್ತು ಅವನ್ನ ನಾವು ಸಂಧ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ. ಖ ಖ ಗ ಗ ಇವು ಕಂತ್ಯಾಕ್ಷರಗಳು ಅಂತ ಹೇಳಿ ನಾವು ನೋಡ್ತೀವಿ. ವರ್ಗೀಯ ವ್ಯಂಜನಗಳು ನಮಗೆ ಗೊತ್ತೇ ಇದೆ 25. ಇಲ್ಲಿ ತುಂಬಾ ನಾನು ನುಡಿಗಟ್ಟುಗಳು, ಗಾದೆಗಳು ಅವೆಲ್ಲವನ್ನು ಹಾಕಕ್ ಹೋಗಿಲ್ಲ, ಯಾಕೆಂದ್ರೆ ಅವೆಲ್ಲ ಈಸಿಯಾಗಿ ಗೊತ್ತಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕಾಯಕವೇ ಕೈಲಾಸ ಅಂತಂದ್ರೆ ಏನು ಅಂತ ಹೇಳಿ ಕೇಳ್ತಾರೆ. ಏನು ಕಾಯಕವೇ ಕೈಲಾಸ ಅಂತಂದ್ರೆ ಕಷ್ಟಪಟ್ಟು ದುಡಿಯೋದು ಅಥವಾ ಕೆಲಸದಲ್ಲೇ ನಾವು ಮಗ್ನರಾಗೋದು, ಅಂದ್ರೆ ಸರಿಯಾದ ರೀತಿಯಲ್ಲಿ ನಮ್ಮ ಕೆಲಸವನ್ನ ನಿರ್ವಹಿಸ್ಕೊಂಡು ಹೋಗೋದು ಅಂತಕ್ಕಂತಹದ್ದು. ಇನ್ನೊಂದು ಕೇಳ್ತಾರೆ, ಏನು ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಹೇಳಿ ಕೇಳ್ತಾರೆ. ಹಂಗಂದ್ರೆ ಏನು ಅಂತ. ಸ್ವರ್ಗಕ್ಕೆ ಮೂರೇ ಗೇಣು ಅಂತಂದ್ರೆ ಅತೀ ಹೆಚ್ಚು ಸಂತೋಷವಾಗಿ ಇರೋಂತಹದ್ದು ಅಂತ ಹೇಳಿ. ಅವೆಲ್ಲವನ್ನ ಅಂದ್ರೆ ಈಸಿಯಾಗಿ ನಾವು ಆನ್ಸರ್ ಮಾಡಬಹುದಾದಂತಹ ಕ್ವೆಶನ್ಸ್ಗಳನ್ನ ನಾನಿಲ್ಲಿ ಹಾಕಿಲ್ಲ, ಯಾಕೆಂದ್ರೆ ತುಂಬಾ ವಿಡಿಯೋ ಲಾಂಗ್ ಆಗ್ಬಿಡುತ್ತೆ ಅಂತ ಹೇಳಿ. ತುಂಬಾ ಇಂಪಾರ್ಟೆಂಟ್ ಆಗಿರೋ ಅಂತಂದ್ರೆ ಈಗ ಅದು ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂತಹವುಗಳನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂತಹ ಪ್ರಯತ್ನ. ನೆಕ್ಸ್ಟ್ ಕ್ವೆಶನ್ 177, ಕನ್ನಡ ರತ್ನತ್ರಯರು ಪಂಪ ಪೊನ್ನ ರನ್ನ. ನೆಕ್ಸ್ಟ್ ರಾಮಧಾನ್ಯ ಚರಿತೆ. ಇದೊಂದು ವಿಡಂಬನಾ ಕಾವ್ಯವಾಗಿದೆ. ವಿಡಂಬನ ಆಗಿದೆ, ಟೈಪಿಕಲ್ ಮಿಸ್ಟೇಕ್ ಆಗಿದೆ. ವಿಡಂಬನಾ ಕಾವ್ಯವಾಗಿದೆ. ಚಂದೋಬುದಿ ಗ್ರಂಥವನ್ನು ಬರೆದವರು ನಾಗವರ್ಮ. ಶಾಂತಿನಾಥ ಪುರಾಣವನ್ನು ಬರೆದವರು ಪೊನ್ನ. ಬವರ ಎಂದರೆ ಯುದ್ಧ. ಶಾಮಕ ಪದದ ವಿರುದ್ಧ ಪದ ಉಲ್ಬನಕ ಅಂತಕ್ಕಂತಹದ್ದು. ಬಾವಿ ಪದದ ತತ್ಸಮ ರೂಪ ವಾಪಿ. ತರಕ್ಷು ಪದದ ಅರ್ಥ ಹುಲಿ. ಆಜ್ಯ ಎಂದರೆ ತುಪ್ಪ. ಕನ್ನಡ ಮಾಧ್ಯಮ ವ್ಯಾಕರಣ ಬರೆದವರು ತೀನಂಶ್ರೀ. ಚಕೋರಿ ಇದು ಮಹಾಕಾವ್ಯವಾಗಿದ್ದು ಬರೆದವರು ಕಂಬಾರ. ಚಿತ್ರಾಂಗದ ಇದು ಖಂಡ ಕಾವ್ಯವಾಗಿದೆ, ಇದನ್ನ ಬರೆದವರು ಕುವೆಂಪುರವರು. ಪ್ರೇಮ ಕಾಶ್ಮೀರವನ್ನ ಕೂಡ ಬರೆದವರು ಕುವೆಂಪುರವರು. ಚಿಗುರಿದ ಕನಸು ಬರೆದವರು ಶಿವರಾಮ ಕಾರಂತ. ಹಚ್ಚೇವು ಕನ್ನಡದ ದೀಪ ಇದು ನಮ್ಗೆಲ್ರಿಗೂ ಗೊತ್ತೇ ಇದೆ. ರಚಿಸಿದವರು DS ಕರ್ಕಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಸಿರಿಗನ್ನಡಂ ಗೆಲ್ಗೆ ಇರ್ಬೋದು, ಹಚ್ಚೇವು ಕನ್ನಡದ ದೀಪ, ನಾವಾಗ್ಲೇ ಹೇಳ್ದಾಗೆ ಏನು ಸರ್ವರಿಗೂ ಸಮಬಾಳು, ಈ ರೀತಿಯಾದಂತಹ ವಾಕ್ಯಗಳು ಏನಿದೆ ಇವುಗಳನ್ನ ಹೆಚ್ಚು ಕೇಳ್ತಾರೆ. ನೆಕ್ಸ್ಟ್ ಸಿರಿಗನ್ನಡಂ ಗೆಲ್ಗೆ ಎಂದು ಹೇಳಿದವರು BM ಶ್ರೀ. ಈ ತರದ್ದೆಲ್ಲ ಹೆಚ್ಚು ಹೆಚ್ಚು ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಇರುತ್ತೆ. ನವನೀತ ಪತ್ರಿಕೆ ಆರಂಭ ಮಾಡಿದವರು ಪಂಡಿತ ಕವಲಿ. ದುಂಡು ಮಲ್ಲಿಗೆ ಬರೆದವರು KS ನರಸಿಂಹಸ್ವಾಮಿ. ವಡ್ಡಾರಾಧನೆ ಬರೆದವರು ಶಿವಕೋಟಾಚಾರ್ಯ. ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವಾಗ ನಡೆಯಿತು ಅಂತ ಹೇಳಿದ್ರೆ 1915ರಲ್ಲಿ.
ಆಹಾ, ನಿನ್ನಂತ ಬುದ್ಧಿವಂತನನ್ನು ನಾನು ನೋಡಿಯೇ ಇಲ್ಲ. ಈ ವಾಕ್ಯ ವ್ಯಂಗ್ಯಾರ್ಥವಾಗಿದೆ. ಅಂತಂದ್ರೆ ಓ ಹೌದಪ್ಪ, ನಿನ್ನಂತ ಶೂರ ಯಾರು ಇಲ್ಲ, ಈ ರೀತಿ ಹೇಳ್ತೀವಲ್ಲ, ಇದು ವ್ಯಂಗ್ಯ ಮಾಡೋದು ಅಂತ ಹೇಳಿ. ಮೆಚ್ಚಿನೀವರ್ ಇದರ ಹೊಸಗನ್ನಡ ರೂಪ ಮೆಚ್ಚುಗೆ ಪಡೆಯದವರು. ಮೆಚ್ಚಿನೀವರ್ ಅಂತಕ್ಕಂತಹದ್ದು ಅದು ಹಳೆಗನ್ನಡ ಪದ, ಹೊಸಗನ್ನಡ ರೂಪ ಮೆಚ್ಚುಗೆ ಪಡೆದೇ ಇರ್ತಕ್ಕಂತಹವರು ಅಂತ. ತಕರಾರು ಅನ್ನೋದು ಯಾವ ಭಾಷೆಯ ಪದ ಅಂತ ಹೇಳಿ ನೋಡಿದ್ರೆ ಅದು ಅರಬ್ಬಿ ಭಾಷೆಯ ಪದ. ಕೊಲಾಮಿ ಯಾವ ಭಾಷಾ ವರ್ಗಕ್ಕೆ ಸೇರುತ್ತೆ ಅಂತ ಹೇಳಿ ಹೇಳಿದ್ರೆ ಅದು ಕೂಡ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುತ್ತೆ. ಅಪದಾನ ಇದರಲ್ಲಿ ಬರ್ತಕ್ಕಂತಹದ್ದು ಇದು ಪಂಚಮಿ ವಿಭಕ್ತಿ ಪ್ರತ್ಯಯ. ನೀವು ದೇವರನ್ನು ನಂಬುತ್ತೀರಾ, ಇದು ಏನು ತಥ್ಯ ವಿಷಯಕ ಪ್ರಶ್ನೆಯಾಗಿದೆ. ನೀವು ಅಂದ್ರೆ ಹೌದು ಅಥವಾ ಇಲ್ಲ ಅಂತ ಹೇಳಬಹುದು. ಸೊ ಅಂದ್ರೆ ಒಂದು ಇದರಲ್ಲಿ ನಾವು ಏನ್ ಆನ್ಸರ್ ಮಾಡ್ತೀವಲ್ಲ ಅದನ್ನೇ ತಥ್ಯ ವಿಷಯಕ ಪ್ರಶ್ನೆ ಅಂತ ಹೇಳಿ ಕರಿತೀವಿ. ಆದ್ದರಿಂದ ಎನ್ನುವುದು ಯಾವ ಒಂದು ರೂಪ ಅಂತ ಹೇಳಿ ನೋಡಿದ್ರೆ ಅದೊಂದು ಸಂಬಂಧ ಅರ್ಥ ಸೂಚಕ ವ್ಯಯ ಅಂತಂದ್ರೆ ಸಂಬಂಧವನ್ನ ಸೂಚಿಸುತ್ತೆ. ಅವನಿಗೆ ತಂದೆ, ಆದ್ರಿಂದ ಅವನವ್ರಿಗೆ ಸಹಾಯ ಮಾಡ್ದ. ಈಗ ಯಾಕೆ ಸಹಾಯ ಮಾಡ್ದ ಅಂದ್ರೆ ಈ ರೀತಿ ಒಂದಕ್ಕೆ ಒಂದನ್ನ ಸಂಬಂಧವನ್ನ ಕಲ್ಪಿಸಿ ಅದಕ್ಕೆ ಜೋಡಣೆಯನ್ನ, ವಾಕ್ಯಗಳನ್ನ ಜೋಡಣೆಯನ್ನ ಮಾಡೋದೇನಿರುತ್ತೆ ಅದನ್ನೇ ನಾವು ಈ ಒಂದು ಸಂಬಂಧ ಅರ್ಥ ಸೂಚಕ ವ್ಯಯ ಅಂತ ಕರಿತೀವಿ. ಆರ್ದ್ರ ಪದದ ವಿರುದ್ಧ ಪದ ಶುಷ್ಕ ಅಂತ ಹೇಳಿ. ಪಂಚೇಂದ್ರಿಯ ಎನ್ನುವುದು ದ್ವಿಗು ಸಮಾಸ. ಚಿತ್ರಕವಿತ್ವ ಪರಿಕಲ್ಪನೆ ಬಳಕೆಯಾಗುವುದು ಎಲ್ಲಿ ಅಂದ್ರೆ ಅಲಂಕಾರದಲ್ಲಿ. ಸೊ ಏನು ಶಬ್ದ ಅಲಂಕಾರ, ರೂಪಾಲಂಕಾರ ಎಲ್ಲವನ್ನ ನೋಡ್ತೀವಲ್ಲ ಅಲ್ಲಿ ಈ ಒಂದು ಚಿತ್ರಕವಿತ್ವ ಅಂತಕ್ಕಂತಹ ಪರಿಕಲ್ಪನೆ ಬಳಕೆಯಾಗುತ್ತೆ. ಕುಳಿರ್ಗಾಳಿ ಎಂಬುದು ಶಿಥಿಲತ್ವ ಅಂತಕ್ಕಂತಹದ್ದು. ಕ್ರಿಯಾಪದವು ಕರ್ತೃಗಾಮಿಯಾಗಿದ್ದರೆ ಅದು ಕರ್ತರಿ ಪ್ರಯೋಗವಾಗುತ್ತದೆ. ಏನು ಕರ್ತರಿ ಕರ್ಮಣಿ ಪ್ರಯೋಗಗಳನ್ನ ನಾವು ನೋಡ್ತೀವಿ, ಅದರಲ್ಲಿ ಇದು ತುಂಬಾ ಗ್ರಾಮ್ಯಾಟಿಕಲ್ ಆಗಿ ನಾನೇನು ಓದೇ ಇಲ್ಲ ಅಥವಾ ನಂಗೆ ಗ್ರಾಮರ್ ಗೊತ್ತಿಲ್ಲ ಅನ್ನೋರು ಈ ರೀತಿ ಪ್ರಶ್ನೆಗಳನ್ನ ಓದ್ಕೊಂಡು ಹೋದ್ರೆ ಅವರು ಆರಾಮಾಗಿ ಈ ಒಂದು ಕಡ್ಡಾಯ ಕನ್ನಡ ಒಂದು ಪರೀಕ್ಷೆಯನ್ನ ಪಾಸ್ ಮಾಡ್ಕೋಬಹುದು. ಸಂಖ್ಯೆಯಿಂದ ಕೂಡಿದ ನಾಮಪದಗಳು ಸಂಖ್ಯಾವಾಚಕ. ಇಷ್ಟು ಜನ ಎಲ್ಲಿಗೆ ಹೋಗುತ್ತಿದ್ದಾರೆ, ಇದರಲ್ಲಿರುವ ಒಂದು ಇಷ್ಟು ಎಂಬ ಪದ ಏನನ್ನ ಸೂಚಿಸುತ್ತೆ ಅಥವಾ ಏನದು ಅಂತ ಹೇಳಿ ಹೇಳಿದ್ರೆ ಪರಿಮಾಣವಾಚಕ. ಅಲ್ಲಿ ನಾವು ನೋಡ್ತಾ ಇದ್ದೀವಿ ಇಷ್ಟು, ಅಷ್ಟು ಇವೆಲ್ಲವೂ ಕೂಡ ಪರಿಮಾಣವನ್ನ ಸೂಚಿಸ್ತಕ್ಕಂತಹದ್ದು, ಅಂದ್ರೆ ಕ್ವಾಂಟಿಟಿಯನ್ನ ಸೂಚಿಸ್ತಕ್ಕಂತಹದ್ದು. ಹಾಗಾಗಿ ಇದನ್ನ ಪರಿಮಾಣವಾಚಕ ಅಂತ ಹೇಳಿ ನಾವು ನೋಡ್ತೀವಿ. ಅವನು ಸಂಗೀತವನ್ನು ಕೇಳುತ್ತಿದ್ದಾನೆ. ಇಲ್ಲಿ ಅವನು ಎಂಬುದು ಪ್ರಥಮ ಪುರುಷ, ಇಲ್ಲಿ ಹೂ ಬರ್ತಾ ಇದೆ ಅವನು. ಇದನ್ನೆಲ್ಲ ನೀವು ಗ್ರಾಮರ್ ಅಲ್ಲಿ ನೋಡಿದ್ರೆ ಬರುತ್ತೆ. ಇದರಲ್ಲಿ ನಾನು 255 ಕ್ವೆಶನ್ಸ್ ನ ಹಾಕಿರೋದ್ರಿಂದ ತುಂಬಾ ಗ್ರಾಮರ್ ರಿಲೇಟೆಡ್ ಎಲ್ಲ ಹಾಕಕ್ ಹೋಗಿಲ್ಲ. ಮತ್ತೆ ತುಂಬಾ ಈಸಿ ಆಗಿರೋದನ್ನು ನಾನು ಈ ನುಡಿಗಟ್ಟುಗಳು, ಜೋಡಿ ಪದಗಳು ಇವೆಲ್ಲವನ್ನು ಕೂಡ ನಾನು ಇಲ್ಲಿ ಹಾಕಿಲ್ಲ. ನೆಕ್ಸ್ಟ್ ಕ್ವೆಶನ್, ನಾನು ಎಂಬುದು ಉತ್ತಮ ಪುರುಷ. ನಾಮಪದದ ಮೂಲ ರೂಪಕ್ಕೆ ಏನಂತಾರೆ ಅಂದ್ರೆ ಪ್ರಕೃತಿ ಅಂತ ಹೇಳಿ ನಾವು ನೋಡ್ತೀವಿ. ಕೃಷಿಕ ಎಂಬುದು ಅನ್ವರ್ಥಕ ನಾಮ. ನಾಚಿಕೆ ಎಂಬ ಪದ ಭಾವನಾಮವಾಗಿದೆ. ಉರುಳುತ್ತಿದೆ ಎಂಬುದು ಕೃದಂತ ನಾಮ. ಕನ್ನಡಿಗ ಎಂಬ ಪದ ತದ್ದಿತಾಂತ ನಾಮ. ನೇಪಥ್ಯ ಎಂದರೆ ತೆರೆಯ ಹಿಂಭಾಗ. ಹಳೆಯ, ಎಳೆಯ ಎಂಬ ಪದಗಳು ಗುಣವಾಚಕಗಳು, ಅಂದ್ರೆ ಅದು ಗುಣವನ್ನ ತೋರಿಸ್ತಾ ಇದೆ. ತುಂಬಾ ಹಳೆಯದು, ಇದು ತುಂಬಾ ಎಳೆಯದು, ಈ ರೀತಿಯಾಗಿ ಅದಕ್ಕೆ ನಾವು ಗುಣವಾಚಕಗಳು ಅಂತ ಹೇಳಿ ನಾವು ನೋಡ್ತೀವಿ. ಇದು ಏನಂತಂದ್ರೆ ಯಾವುದೋ ಒಂದು ವಸ್ತುವಿನ ಗುಣವನ್ನ ಸೂಚಿಸ್ತಕ್ಕಂತಹ ಒಂದು ಗುಣ ವಿಶೇಷಣಗಳು ಏನಿರುತ್ತೆ ಅದನ್ನೇ ಗುಣವಾಚಕಗಳು ಅಂತ ನಾವು ನೋಡ್ತೀವಿ. ನೆಕ್ಸ್ಟ್, ನಾಲ್ವರು ಮನೆಗೆ ಹೋದರು. ಈ ವಾಕ್ಯದಲ್ಲಿ ಇರುವ ನಾಲ್ವರು ಅಂತಕ್ಕಂತಹದ್ದು ಸಂಖ್ಯಾವಾಚಕ. ಅಲ್ಲಿ ಹೇಳ್ತಾ ಇದೆ 4 ಜನ, 3 ಜನ ಅನ್ನೋದನ್ನ ಸೂಚಿಸ್ತಾ ಇದೆ. ಇಲ್ಲಿ ಕುಂಟನೊಬ್ಬ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಇಲ್ಲಿ ಕುಂಟ ಎಂಬುದು ಅನ್ವರ್ಥಕ ನಾಮ. ನೆಕ್ಸ್ಟ್, ಕನ್ನಡದ ವೈಯಾಕರಣಿ 2ನೇ ನಾಗವರ್ಮ ಬರೆದ ಅಭಿಧಾನ ವಸ್ತುಕೋಶ ಅದೊಂದು ನಿಘಂಟಾಗಿದೆ. ಪಂಪನ ಆದಿಪುರಾಣವು ವೃಷಭನಾಥ ತೀರ್ಥಂಕರರ ಕಥೆಯನ್ನು ವಿಷಯ ವಸ್ತುವಾಗಿ ಹೊಂದಿರತಕ್ಕಂತಹದ್ದು. ಸಂಸ್ಕೃತದಲ್ಲಿ ಬರೆದ ಗದ್ಯ ಕೃತಿ ಕಥಾ ಸರಿತ್ ಸಾಗರ, ಅದು ಗತಿಯ ಆಗ್ಬಿಟ್ಟಿದೆ. ಗದ್ಯ ಕೃತಿ ಕಥಾ ಸರಿತ್ ಸಾಗರ.
ಅಭಿನವ ಪಂಪ ನಾಗಚಂದ್ರನ ಬಿರುದು. ಛಂದೋಂ ಬುದ್ಧಿಯನ್ನು ಮೊಟ್ಟ ಮೊದಲು ಸಂಪಾದನೆ ಮಾಡಿದವರು ಕುಕ್ಕಿಲ ಕೃಷ್ಣ ಭಟ್ಟ. ವಿಜ್ಞಾನಿ ಎಂಬುದು ಒಂದು ಅನ್ವರ್ಥಕ ನಾಮ. ಮಾತೆಂಬುದು ಜ್ಯೋತಿರ್ಲಿಂಗ ಎಂದು ಹೇಳಿದವರು ಅಲ್ಲಮ ಪ್ರಭು. ಬಟ್ಟ ಬಯಲು ಎಂಬುದು ದ್ವಿರುಕ್ತಿಯಾಗಿದೆ. ಮನೆ ಮಠ ಎಂಬುದು ಜೋಡು ನುಡಿಯಾಗಿದೆ. ಮಗು ಮಲಗಿತು ಎಂಬುದು ಅಕರ್ಮಕ ಧಾತು. ನೆಕ್ಸ್ಟ್, ಮೂಗಿನ ಸಹಾಯದಿಂದ ಏನು ಅಕ್ಷರಗಳನ್ನ ನಾವು ಉಚ್ಚರಿಸ್ತೀವಿ ಅವುಗಳಿಗೆ ಅನುನಾಸಿಕಗಳು ಅಂತ ಕರಿತೀವಿ. ಗುಣಮಧುಕಾಂಕ ಶೌರ್ಯ ತಿಳಿಸುವ ಶಾಸನ ಯಾವುದು ಅಂತ ಹೇಳಿದ್ರೆ ತಮಟೆಕಲ್ಲು ಶಾಸನ. ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು ಅಂತಂದ್ರೆ ಅದು ಜಾತಕ ತಿಲಕ. ರಗಳೆಯಲ್ಲಿ 3 ವಿಧಗಳು. ದಿಕ್ಕುಗಳನ್ನು ಸೂಚಿಸುವ ಪದಗಳನ್ನ ದಿಗ್ವಾಚಕಗಳು ಅಂತ ಕರಿತೀವಿ. ಆಗ್ಲೇ ಹೇಳಿದಾಗೆ ಸಂಖ್ಯಾವಾಚಕಗಳು ಅಂದ್ರೆ ಸಂಖ್ಯೆಗಳನ್ನ ಸೂಚಿಸ್ತಕ್ಕಂತಹ ಅಥವಾ ಹೇಳ್ತಕ್ಕಂತಹ ಶಬ್ದಗಳೆಲ್ಲವೂ ಸಂಖ್ಯಾವಾಚಕಗಳು. 4 5 ಅಥವಾ 10 ಜನರು ಅಲ್ಲಿ ಬಂದಿದ್ದರು, ಈ ರೀತಿಯಾಗಿ ಇಲ್ಲಿ ನಂಬರ್ ಅನ್ನ ಸ್ಪೆಸಿಫಿಕ್ ಮಾಡಿದ್ರೆ ಅದನ್ನ ಸಂಖ್ಯಾವಾಚಕಗಳು ಅಂತ ಹೇಳಿ ನಾವು ಕರಿತೀವಿ. ಇನ್ನು ಗುಣವಾಚಕಗಳು ಅಲ್ಲಿ ಆಗ್ಲೇ ನಾವು ನೋಡಿದ್ವಿ, ಎಳೆಯ ಹಳೆಯ ಅವುಗಳನ್ನ ಗುಣವಾಚಕಗಳು ಅಂತ ಕರಿತೀವಿ ಅಂತ. ಇಲ್ಲೂ ಅಷ್ಟೇ, ಅಂದ್ರೆ ಯಾವುದೇ ಒಂದು ವಸ್ತು ಇರ್ಬೋದು, ಆ ವಸ್ತುವಿನ ಗುಣ, ಅದರ ರೀತಿ, ಅದರ ಸ್ವಭಾವ ಇವುಗಳನ್ನ ತಿಳಿಸ್ತಕ್ಕಂತಹದ್ದೇ ಗುಣವಾಚಕಗಳು ಅಂತ ಹೇಳಿ ನಾವು ನೋಡ್ತೀವಿ. ಏನೋ ಯಾವುದೋ ಒಂದು ಹಲಸಿನ ಹಣ್ಣು ತುಂಬಾ ಸಿಹಿಯಾಗಿತ್ತು, ಅದು ಅದ್ರ ಗುಣ. ಹಾಗಲಕಾಯಿ ಕಹಿಯಾಗಿದೆ, ಈ ರೀತಿ ಅದರ ಗುಣ, ಅದರ ಸ್ವಭಾವವನ್ನ ತಿಳಿಸ್ತಕ್ಕಂತಹವು. ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿ ಪದಗಳು ಆಗುತ್ತೆ. ಕ್ರಿಯೆಯನ್ನ ಸೂಚಿಸ್ತಕ್ಕಂತಹ ಪದಗಳೇ ಕ್ರಿಯಾಪದಗಳು. ಅಂದ್ರೆ ಯಾವ್ದಾದ್ರು ಒಂದು ಕರ್ಮ ಕ್ರಿಯೆ ಅಂದ್ರೆ ಅವ್ರು ಮಾಡೋ ಒಂದು ಕೆಲಸವನ್ನ ಏನ್ ಸೂಚಿಸುತ್ತಲ್ಲ ಅದನ್ನ ಕ್ರಿಯಾಪದಗಳು ಅಂತ ಕರಿತೀವಿ. ಹಾಗಾದ್ರೆ ನಾಮಪದ ಅಂತಂದ್ರೆ ಏನು ಅಂತಂದ್ರೆ ವಸ್ತುಗಳ ಹೆಸರನ್ನ ಸೂಚಿಸೋದು, ಅದಕ್ಕೊಂದು ಹೆಸರು ಇರುತ್ತೆ, ಅದನ್ನ ನಾಮಪದಗಳು ಅಂತ ಕರಿತೀವಿ. ಇನ್ನು ಕೆಲವೊಂದು ಪ್ರಮುಖ ಪದಗಳು ಯಾವ್ಯಾವ ಭಾಷೆಯಿಂದ ಬಂದಿದೆ ಅಂತ ಹೇಳಿ ನಾವು ನೋಡೋದಾದ್ರೆ, ಮೋಟಾರ್ ಎಂಬುದು ಇಂಗ್ಲಿಷ್ ಭಾಷೆಯ ಪದವಾಗಿದೆ. ಇನ್ನು ಜಬರ್ದಸ್ತ್ ಇದು ಹಿಂದಿ ಭಾಷೆಯ ಪದ. ದೇಶೀಯ ಪದಗಳು, ಅನ್ಯ ದೇಶೀಯ ಪದಗಳು ಅಂತ ಹೇಳಿ ನಾವು ನೋಡ್ತೀವಿ. ಸೊ ದೇಶೀಯ ಪದಗಳು ಅಂತಂದ್ರೆ ಅಚ್ಚ ಕನ್ನಡದ ಪದಗಳನ್ನ ನಾವು ದೇಶೀಯ ಪದಗಳು ಅಂತ ಹೇಳ್ತೀವಿ. ಅಂದ್ರೆ ಈಗ ಹಳೆಗನ್ನಡದನ್ನ ನಾವೇನೋ ಹೊಸಗನ್ನಡ ರೂಪಾಂತರ ಮಾಡ್ಕೊಂಡು ಉಪಯೋಗಿಸ್ತಿರ್ತೀವಲ್ಲ, ಅವು ದೇಶೀಯ ಪದಗಳು. ಅನ್ಯ ದೇಶೀಯ ಪದಗಳು ಅಂತಂದ್ರೆ ಬೇರೆ ಭಾಷೆಯಿಂದ ತಗೊಂಡು ಅವುಗಳನ್ನ ಕನ್ನಡದಲ್ಲಿ ಉಪಯೋಗಿಸ್ತಾ ಇರ್ತೀವಿ, ಕನ್ನಡ ಪದಗಳನ್ನಾಗಿ ನಾವು ಬಳಕೆ ಮಾಡ್ತಾ ಇರ್ತೀವಿ, ಅವುಗಳನ್ನ ಅನ್ಯ ದೇಶೀಯ ಪದಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ಕಾರ್ಖಾನೆ ಅಂತಕ್ಕಂತಹದ್ದು ಹಿಂದೂಸ್ತಾನಿ ಭಾಷೆಯ ಪದವಾಗಿದೆ. ಕೋರ್ಟ್ ಎಂಬುದು ಇಂಗ್ಲಿಷ್ ಭಾಷೆಯ ಪದ. ಜಾಮಿಟ್ರಿ ಅಂತಕ್ಕಂತಹದ್ದು ಕೂಡ ಇಂಗ್ಲಿಷ್ ಭಾಷೆಯ ಪದ. ಇನ್ನು ಸಂಧಿ ಸಮಾಸ ಇದೆಲ್ಲದ್ರ ಬಗ್ಗೆ ನಾನು ತುಂಬಾ ಇದ್ರಲ್ಲಿ ಹೇಳಿಕ್ ಹೋಗಿಲ್ಲ, ಯಾಕೆಂದ್ರೆ ಅದನ್ನ ಗ್ರಾಮ್ಯಾಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ತುಂಬಾ ಟೈಮ್ ಬೇಕಾಗುತ್ತೆ. ಇದರಲ್ಲಿ 255 ಪ್ರಶ್ನೆಗಳನ್ನ ನಾನು ತಂದಿರೋದ್ರಿಂದ. ಆದ್ರೆ ಹಂಗಂದ್ರೆ ಏನು, ಯಾವ್ಯಾವಾಗ ಅದು ಸಂಧಿ ಆಗುತ್ತೆ, ಯಾವ್ದನ್ನ ಯಾವ ಸಂಧಿ ಅಂತೀವಿ ಅಂತ ಒಂದು ಇಂಪಾರ್ಟೆಂಟ್ ಆಗಿ ಕೇಳೋ ಅಂತಹ ಒಂದು 3 ಕ್ವೆಶನ್ ಅನ್ನ ಇಲ್ಲಿ ನಾನು ಹಾಕಿದ್ದೀನಿ. ಸ್ವರಗಳ ಮುಂದೆ ಸ್ವರ ಬಂದು ಹೀಗೆ ಸಂಧಿ ಆದರೆ ಅದನ್ನ ಸ್ವರ ಸಂಧಿ ಎನ್ನುತ್ತೇವೆ. ಅದೇ ರೀತಿಯಾಗಿ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಆದ್ರೆ ಅದನ್ನ ವ್ಯಂಜನ ಸಂಧಿ ಅಂತ ಹೇಳಿ ಹೇಳ್ತೀವಿ. ಸೊ ಹಾಗಾದ್ರೆ ಸಂಧಿ ಅಂದ್ರೆ ಏನು ಅಂತ ಹೇಳಿದ್ರೆ, 2 ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರ್ಕೊಳ್ಳುತ್ತಲ್ಲ ಅದನ್ನೇ ಸಂಧಿ ಅಂತ ಹೇಳಿ ಕರಿತೀವಿ. ಸಾಬೂನು ಅಂತಕ್ಕಂತಹದ್ದು ಪೋರ್ಚುಗೀಸ್ ಭಾಷೆಯ ಪದ. ಜಮೀನ್ದಾರ್ ಅಂತಕ್ಕಂತಹದ್ದು ಹಿಂದೂಸ್ತಾನಿ ಭಾಷೆಯಿಂದ ಬಂದಿರತಕ್ಕಂತಹ ಪದ. ಮೇಜು ಇದನ್ನು ತುಂಬಾ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ, ಪೋರ್ಚುಗೀಸ್ ಭಾಷೆಯ ಒಂದು ಪದ ಆಗಿದೆ. ಹಾಗೆ ಕಾಗದ ಇದನ್ನು ಅಷ್ಟೇ, ಏಕೆಂದ್ರೆ ಮೇಜು ಕಾಗದ ಇವೆಲ್ಲವನ್ನ ನಾವು ದಿನನಿತ್ಯ ಕನ್ನಡ ಪದಗಳು ಅನ್ನೋ ರೀತಿನಲ್ಲೇ ಬಳಸ್ತಾ ಇದೀವಿ. ಆದ್ರೆ ಇವು ಬೇರೆ ಭಾಷೆಯ ಪದ, ಅನ್ಯ ಭಾಷೆಯ ಪದ. ಕಾಗದ ಅಂತಕ್ಕಂತಹದ್ದು ಕೂಡ ಹಿಂದೂಸ್ತಾನಿ ಭಾಷೆಯ ಪದ. ಅಮಲ್ದಾರ್ ಅಂತಕ್ಕಂತಹದ್ದು ಕೂಡ ಹಿಂದೂಸ್ತಾನಿ ಭಾಷೆಯ
ಪದವಾಗಿದೆ. ಸೊ ಇದಿಷ್ಟು ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಅರ್ಧ ಗಂಟೆಯಲ್ಲಿ 255 ಪ್ರಶ್ನೆಗಳನ್ನ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಗಳನ್ನ ತರೋ ಪ್ರಯತ್ನವನ್ನ ಮಾಡಿದ್ದೀನಿ. ಇದು ಎಲ್ಲ ಬರ್ತಕ್ಕಂತಹ VAO PDO ಗ್ರೂಪ್ ಸಿ ಎಲ್ಲ STA FTA ಎಲ್ಲರಿಗೂ ಕಡ್ಡಾಯ ಕನ್ನಡ ಗ್ರೂಪ್ B ಏನಿದೆ ಇದಕ್ಕೆ ತುಂಬಾ ನಮಗೆ ಗ್ರಾಮರ್ ಗೊತ್ತಿಲ್ಲ ಅಥವಾ ನಮಗೆ ತುಂಬಾ ಈಗ ಕನ್ನಡನೂ ಒಂದು ಸಬ್ಜೆಕ್ಟ್ ಆಗಿ ಓದ್ಬೇಕಾ ಅಂತ ಹೇಳಿದವರು, ಈಗ ಇನ್ನು ಮಿಕ್ಕಿದ್ದೆಲ್ಲ ನಾನು ಆಗ್ಲೇ ಹೇಳ್ದಾಗೆ ನುಡಿಗಟ್ಟು, ಗಾದೆಗಳು, ವಾಕ್ಯಗಳನ್ನ, ಪದಗಳನ್ನ ಕೊಟ್ಬಿಟ್ಟು ವಾಕ್ಯಗಳನ್ನ ಸರಿಯಾಗಿ ಜೋಡಿಸಿ ಅಂತೆಲ್ಲ ಹೇಳ್ತಾರೆ. ಅದನ್ನೆಲ್ಲ ಏನು ಓದೋ ಅವಶ್ಯಕತೆ ಇಲ್ಲ. ದಿನನಿತ್ಯ ನಾವೇನ್ ಬಳಸ್ತಾ ಇರ್ತೀವಿ ಅದಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್ ನ ನೀವು ಯೂಸ್ ಮಾಡ್ಬಿಟ್ರೆ ಸಾಕು, ಆರಾಮಾಗಿ ಅದನ್ನ ಆನ್ಸರ್ ಮಾಡ್ಬೋದು. ಸೊ ಈ ರೀತಿಯಾದ ಪ್ರಶ್ನೆಗಳನ್ನ ಕೇಳಿದಾಗ ನಮಗೆ ಕನ್ಫ್ಯೂಸ್ ಆಗೋದು ಜಾಸ್ತಿ, ನಮಗೆ ಉತ್ತರಗಳು ಗೊತ್ತಾಗೋದಿಲ್ಲ. ಆ ಕಾರಣದಿಂದಾಗಿ ನಾನು ಈ ಎಲ್ಲ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಎಲ್ಲ ಸ್ಟೂಡೆಂಟ್ಸ್ ಇದನ್ನ ಯೂಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್.